ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತಿಳಿಸೋದೇನೆಂದರೆ ಹೊಸ ಗರ್ಭಿಣಿಯನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿರಿ. ಫಸ್ಟ್ ಅವ್ರದ್ದು ಆಧಾರ್ ಕಾರ್ಡ್ ಕಂಪಲ್ಸರಿ ತೊಗೋಬೇಕು ನೀವು. ಅದರ ಜೊತೆಗೆ ಅವ್ರ ಫೋನ್ ನಂಬರ್, ಚಾಲ್ತಿಯಲ್ಲಿರುವಂಥ ಫೋನ್ ನಂಬರ್ ಇರಬೇಕು ನಿಮ್ಮ ಕಡೆ. ಅವರು ಇಲ್ಲ ಸ್ವಿಚ್ ಆಫ್ ಆಗೈತಿ, ಅದು ಆಗೈತಿ, ಕಳೆದೈತಿ ಅಂತ ಹೇಳ್ತಾರೆ. ಬಟ್ ಅದೇನು ಕಡ್ಡಾಯವಾಗಿ ನೀವು ಅವ್ರ ನಂಬರ್ ತೊಗೋಬೇಕು ರೀ. ಒಮ್ಮೊಮ್ಮೆ ಬೇರೆ ಕಡೆ ಗರ್ಭಿಣಿ ಇರ್ತಾಳೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಅಲ್ಲಿ ಊರಾಗ ಯಾವ್ದು ಕೊಟ್ಟಿರ್ತಾರಲ್ಲ ಆ ನಂಬರ್ ತೊಗೋಬೇಕು. ಆಮೇಲೆ ಇನ್ನೂ 2-3 ನಂಬರ್ ತೊಗೋರಿ ಅವ್ರದ್ದು. ಓಕೆ. ಸೊ ಈಗ ನೋಡಿರಿ ಗರ್ಭಿಣಿ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಹೊಸ ನೋಂದಣಿ ಅನ್ಬೇಕು. ಹೊಸ ನೋಂದಣಿ ಅಂದು ಈಗ ಆಧಾರ್ ಕಾರ್ಡ್ನ ಹೆಂಗಿರುತ್ತಲ್ಲ ರೀ ಅದೇ ರೀತಿ ಹಾಕಬೇಕಿಲ್ಲಿ. ಓಕೆ. ಸೊ ಇಲ್ಲಿ ಕಾಳಮ್ಮ ಅಂತ ಐತ್ರಿ. ಸ್ಪೆಲ್ಲಿಂಗ್ ಫಸ್ಟ್ ಲೆಟ್ರ್ ದೊಡ್ಡದು ಬರಬೇಕು, ಅಂದರೆ ಫಸ್ಟ್ ಅಕ್ಷರ. ಇಲ್ಲಿ ಬಾಣ ಅಂತ ಇರ್ತೈತಲ್ಲ, ಈ ಬಾಣ ಚಿಹ್ನೆ ಹೊಡೀರಿ, ಫಸ್ಟ್ ಅಕ್ಷರ ಬರುತ್ತೆ. ನೆಕ್ಸ್ಟ್ ಈ ರೀತಿ ಸ್ಪೇಸ್ ಕೊಡ್ಬೇಕು ರೀ. ಒಂದೇ ಜಾಗ ಬಿಡ್ಬೇಕು, 2 ಜಾಗ ಹಿಂಗೆ ಬಿಡಬಾರ್ದು. ಸೊ ಈ ಎ ಆದಮೇಲೆ ಒಂದೇ ಸಲ ಸ್ಪೇಸ್ ಹೊಡೀರಿ. ಮುಂದೆ ಈಗಿಂದೇನು ಗಂಡನ ಹೆಸರದ್ದು ಏನೂ ಇಲ್ಲ. ಸೊ ಅದನ್ನು ಬಿಟ್ಟುಬಿಡ್ರಿ ಅಷ್ಟೇ. ಓಕೆ. ಈಗ ನೆಕ್ಸ್ಟ್ ಇಲ್ಲಿರುತ್ತೆ. ಈಗ ನೆಕ್ಸ್ಟ್ ನೋಡಿರಿ ಗಂಡನ ಹೆಸರು ಬರೀರಿ. ಇದ್ರಾಗ ಏನೈತಿ, ಗಂಡನ ಹೆಸರು ಆಧಾರ್ ಕಾರ್ಡ್ನಾಗ ಇಲ್ಲ. ಆದರೂ ನೀವೇನು ಮಾಡಬೇಕು, ಅವ್ರ ತಂದೆ ಆಧಾರ್ ಕಾರ್ಡ್ ಇತ್ತ ತಿಳ್ಕೊರಿ. ಅಲ್ಲೇನು ಮಾಡಬೇಕು, ಆಧಾರ್ ಕಾರ್ಡ್ ಮ್ಯಾಗ ನೀವು ಬರ್ಕೋಬೇಕು, ಕಂಪಲ್ಸರಿ ಗಂಡನ ಹೆಸರು ಬರ್ಕೋರಿ. ಸೊ ಇಲ್ಲೇನೈತಿ, ಇಲ್ಲಿ ಆಧಾರ್ ಕಾರ್ಡ್ನಾಗ ಬೇರೆನೇ ಐತಿ. ಸೊ ಅದಕ್ಕೆ ನಾನು ಇಲ್ಲಿ ಹೊಡಿತಾ ಇದ್ದೀನಿ. ನೆಕ್ಸ್ಟ್ ಆಧಾರ್ ಸಂಖ್ಯೆ ಕರೆಕ್ಟಾಗಿ ಹೊಡಿಬೇಕು. ನೆಕ್ಸ್ಟ್ ಹುಟ್ಟಿದ ದಿನಾಂಕ ಆಧಾರ್ ಕಾರ್ಡ್ನಾಗ ಹೆಂಗೈತಿ ಹಂಗೆ ಹಾಕ್ಬೇಕು ರೀ. 10/4/1997 ಐತಿ ಇಲ್ಲಿ. ಅದನ್ನು ನೀವು ಹೆಂಗೆ ಹಾಕೋದು ಅಂತ ನಿಮ್ಗೆ ಗೊತ್ತಿರ್ತೀನಿ. ಮ್ಯಾಗ ಇಸ್ವಿ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಬಿಟ್ಟು ಇದನ್ನು 97 ಐತಿ, 97 ಮ್ಯಾಗ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಏನೈತಲ್ಲ 4 ಅಂತ ಐತಿ. ಸೊ ಎಡಕಿನ ಬಾಣ ಹೊಡೀರಿ. ಇಲ್ಲಿ ಹೊಡೆದ್ಬಿಟ್ಟು ಏಪ್ರಿಲ್ ಬಂತು. 10/4 ಅಂತ ಐತಿ. ಇಲ್ಲಿ 10 ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಬಿಟ್ಟು 10/4/97 ಅಂತ ಬಂತು. ನೆಕ್ಸ್ಟ್ ಮೊಬೈಲ್ ನಂಬರ್ ಏನೈತಲ್ಲ ರೀ ಕಂಪಲ್ಸರಿ ಅವರು ಕೊಡಲೇಬೇಕು. ಓಕೆ. ಸೊ ಈಗ ನಾನು ಆಧಾರ್ ಕಾರ್ಡ್ನಾಗಿಂದ ಹಾಕ್ತಾಯಿದ್ದೀನಿ. ಈಗ ಚಾಲ್ತಿಯಲ್ಲಿರೋ ನಂಬರ್ ನೀವು ಮಾತ್ರ ತೊಗೋಬೇಕು. ಓಕೆ. ನಂಬರ್ ಹಾಕಿದೆ. ವರ್ಗ ಯಾವ್ದು ಬರುತ್ತಮ್ಮ? ವರ್ಗ ಇತರೆ. ಇಲ್ಲಿ ಆಧಾರ್ಸ್ ಅಂತ ಹಾಕ್ರಿ. ಅವ್ರದ್ದು SC/ST ಇತ್ತಂದ್ರೆ SC/ST ಅಂತ ಹಾಕ್ರಿ. ಮೊದಲ ಗರ್ಭಧಾರಣೆ ಏನು ರೀ ಇವ್ರದ್ದು? ಮೊದಲ ರೀ ಫಸ್ಟ್. 2ನೇದ್ದು ಇಲ್ಲ ಅಂತನ್ರಿ. ಇಲ್ಲಿ ಗರ್ಭಪಾತ ಆಗಿಲ್ಲ. ನೆಕ್ಸ್ಟ್ ಅದನ್ನು ಇಲ್ಲ ಅನ್ರಿ. ನೆಕ್ಸ್ಟ್ LMP ಡೇಟ್ ಇಲ್ಲಿ ಬರ್ಕೊಂಡಿರ್ತಿರಲ್ಲ ಅದ್ರ ಪ್ರಕಾರ ಹಾಕಬೇಕು. ಇಲ್ಲಿ 22 ಅಂತ ಐತಿ. ಇಲ್ಲಿ ಓಕೆ ಅನ್ರಿ. ನೆಕ್ಸ್ಟ್ ನೋಡ್ರಿ, ಅವರು ಅಲ್ಲೇ ಇರ್ತಾರೇನ್ರಿ ಬೇರೆ ಕಡೆ ಇರ್ತಾರೆ ರೀ? ಸೊ ಅಲ್ಲೇ ಶಾಶ್ವತ ಅಂತ ಹೊಡೀರಿ. ಬೇರೆಯವ್ರಿಂದ ಬಂದಿದ್ರಂದ್ರೆ ಹಂಗೆ ಬಿಡಬೇಕು. ಇಲ್ಲಿ ಸಲ್ಲಿಸು ಅನ್ಬೇಕು. ಈಗ ನೋಡ್ರಿ, ಈಗ ಮತ್ತೆ ಇಲ್ಲಿ ಹೋಮ್ ಪೇಜಿಗೆ ಹೋಗ್ಬೇಕು. ಹೋಮ್ ಪೇಜಿಗೆ ಹೋಗ್ಬಿಟ್ಟು ಇಲ್ಲಿ ಫಲಾನುಭವಿ ಅಂತ ಕ್ಲಿಕ್ ಮಾಡಿರಿ. ಇಲ್ಲಿ ಮೇಲೆ ಏನೈತಲ್ಲ, ಇಲ್ಲಿ ಗಂಟಿ ಬಾಜುಕ ಕ್ಲೌಡ್ ಅಂತ ಇರುತ್ತೆ ರೀ, ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಬಂದಿರ್ತೈತಿ. ಸೊ ಇಲ್ಲಿ ಪ್ರಾರಂಭಿಸಿ ಅಂತ ಅನ್ರಿ. ಅಕಸ್ಮಾತ್ ಏನಾದರೂ ಎರರ್ ಇತ್ತಂದರೆ ಅದು ಕೆಂಪನ್ಯಾಗ ಬರ್ತೈತಿ, ಇಲ್ಲ ಆ ಕಡೆ ಹೋಗಿ ಕೂತಿರ್ತದೆ. ಓಕೆ. ಸೊ ಇದರ ಅರ್ಥ ಏನು ರೀ, ಹೋಯ್ತು ನೋಡ್ರಿ. ಈಗ ಅಲ್ಲಿ ಹೋಗಿ ಕೂತದು. ಫಲಾನುಭವಿಗಳು ಗರ್ಭಿಣಿ ಹಾಕಿದ್ದೆ ನೈನಾಗೆ ತೊಗೋತ್ರಿ. ಇನ್ನು 2 ಹಾಕಿ ನೋಡೀನಿ ರೀ, ತೊಗೋತು. ಸೊ ಇದರ ಅರ್ಥ ಏನು, ತೊಗೋತೈತಿ. ಅಂದರೆ ಇದು ನೀವು ಆಧಾರ್ ಕಾರ್ಡ್ ಎಲ್ಲ ಮಾಹಿತಿ ಸರಿಯಾಗಿ ತೊಗೊಂಡಿದ್ರಿ ಅಂದ್ರೆ 100% ತೊಗೋತೈತಿ. ಧನ್ಯವಾದಗಳು.